ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಶ್ರೀ. ನಾನು ತೃತೀಯ ವರ್ಷದ ಅರಣ್ಯ ವಿದ್ಯಾರ್ಥಿ. ನಾವಿಲ್ಲಿ ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯಲ್ಲಿರುವಂತಹ ACF, RFO, DRFO ಪೋಸ್ಟ್ಗಳಿಗೆ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕಂತ ನಾವು ಸ್ಟ್ರೈಕ್ ಮಾಡ್ತಿದ್ವಿ. ನಾವು ಸತತವಾಗಿ 18 ದಿನಗಳ ಕಾಲ ಸ್ಟ್ರೈಕ್ನ ಮಾಡ್ತಿದ್ವಿ. ಸರ್ಕಾರದಿಂದ ಯಾವುದೇ ರೀತಿಯಾದ ಸ್ಪಂದನೆ ನಮಗೆ ಸಿಗ್ತಿಲ್ಲ. ನಾವು ಇಲ್ಲಿವರೆಗೂ MLA ಆಯಿತು, MP ಆಯಿತು, ಮಿನಿಸ್ಟರ್ಸ್ಗಳಾಯಿತು, ಎಲ್ಲರಿಗೂ ಕೂಡ ನಮ್ಮ ವಿಷಯನ ಮುಟ್ಟಿಸ್ತಾನೆ ಬಂದಿದ್ದೀವಿ. ಆದರೆ ಯಾವುದೇ ರೀತಿಯಾದ ನಮಗೆ ಸ್ಪಂದನೆ ಸಿಗ್ತಿಲ್ಲ. ನಾವು ಈ ಸ್ಟ್ರೈಕ್ನ ಇದೇ ರೀತಿ ಮುಂದುವರಿಸ್ತೀವಿ. ನಮಗೆ ನ್ಯಾಯ ದೊರಕೋ ತನಕ ನಾವು ಈ ಜಾಗನ ಬಿಟ್ಟು ನಾವು ಯಾವತ್ತೂ ಕೂಡ ಕದಲಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೀವಿ, ನಾವು ಹೋರಾಡ್ತೀವಿ, ಬಿಡೋದಿಲ್ಲ. ಇಲ್ಲಿ ಬರೀ ನಾವು ಸ್ಟೂಡೆಂಟ್ ಅಷ್ಟೇ ಇಲ್ಲ ಸರ್, ಗ್ರಾಜ್ಯುಯೇಟ್ಸ್ ಇದ್ದಾರೆ, ತುಂಬ ವರ್ಷದಿಂದ ಕಾಲ್ ಆಫ್ ಆಗಿಲ್ಲ, ಅವರೆಲ್ಲ ನಿರುದ್ಯೋಗಿಗಳಾಗೇ ಇದ್ದಾರೆ ಸರ್. ಸರ್ಕಾರ ಈ ಥರ ನಿರುದ್ಯೋಗಿಗಳಾಗಿ ಮಾಡೋದಕ್ಕೋಸ್ಕರ ಪದವಿನ ಯಾಕೆ ತೆಗಿಬೇಕಿತ್ತು ಸರ್? ತುಂಬ ಜನ ನಿರುದ್ಯೋಗಿಗಳಿದ್ದಾರೆ ಸರ್ ಈಗ. ಸೊ ಸರ್ಕಾರ ಈ ಥರ ನಮ್ಮ ರಿಸರ್ವೇಷನ್ನು ಕಮ್ಮಿ ಮಾಡ್ತಾ ಬಂದಿದೆ. ಮತ್ತು ಇವ್ರಿಗೆಲ್ಲ ಕೆಲಸನೂ ಸಿಕ್ಕಿಲ್ಲ ಸರ್. ಸುಮಾರು 1600 ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗೇ ಇದ್ದಾರೆ ಸರ್. ಸೊ ಅದಕ್ಕೋಸ್ಕರ ನಾವು ಕೇಳ್ತಿರೋದೇನೆಂದರೆ, ನಮ್ಮ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯಾಗಿ ಮಾಡಬೇಕು ಸರ್. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಇಲ್ಲಿ ತುಂಬ ಜನ ರೈತರ ಮಕ್ಕಳೇ ಬಂದಿರೋದು ಸರ್. ನಮ್ಮ ಮನೆಯಲ್ಲಿ ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕಳಿಸಿರ್ತಾರೆ. ನನ್ನ ಮಗಳು RFO ಆಗ್ತಾರೆ, DRFO ಆಗ್ತಾರೆ, ನನ್ನ ಮಗ ACF ಆಗ್ತಾನೆ ಅಂತ. ಆದರೆ ಈ ರೀತಿ ಕೆಲಸ ಇರದೆ ಮನೇಲಿ ಕೂರೋದಂದರೆ ತುಂಬ ಕಷ್ಟ ಆಗುತ್ತೆ ಸರ್. ತುಂಬ ಕಷ್ಟಪಟ್ಟು ಕಳಿಸಿರ್ತಾರೆ ಸರ್ ಮನೇಲಿ. ಈ ಥರ ಡಿಗ್ರಿ ಕೊಡೋದಾದರೆ ಸರ್ ಬೇಡ ಸರ್, ಕಾಲೇಜಸನ್ನು ಮುಟ್ಟಿಸಿ ಏನಕ್ಕೆ ಬೇಕು ಸರ್? ಸುಮ್ಮನೆ ಕೆಲಸ ಇಲ್ಲದೆ ಕೂರೋದಂದರೆ ಬೇರೆ ಡಿಗ್ರಿ ಮಾಡಿ ನಾವು ಬೇರೆ ಇದಕ್ಕೆ ಓದ್ಬೋದು ಸರ್. ಇದೇ ಬೇಕು ನಾವು ಸರ್. ಪ್ರೊಫೆಷನ್ ಅಂತ ಬರ್ತಿಲ್ಲ ಸರ್, ಪ್ಯಾಷನ್ ಇಟ್ಕೊಂಡು ಬರ್ತಿದ್ದೀವಿ. ಬೇರೆ ಮೆಡಿಕಲ್ ಆಗಿರ್ಬೋದು, ವೆಟರ್ನರಿ ಕಾಲೇಜಸ್ಸನ್ನು ಬಿಟ್ಟು ಕೂಡ ಇಲ್ಲಿಗೆ ಬಂದಿರೋರು ಇದ್ದೀವಿ ಸರ್. ಪರ್ಸೆಂಟೇಜ್ ಪರ್ಸೆಂಟೇಜ್, CET ರ್ಯಾಂಕಿಂಗ್ ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ ಅಂದಮೇಲೆ ನಮ್ಮದೇ ಡಿಪಾರ್ಟ್ಮೆಂಟಲ್ಲಿ ನಮಗೆ ಯಾಕಿಲ್ಲ ಸರ್? ನಮಗೆ ಬೇಕು ಸರ್. ನಮಗೆ ರಿಸರ್ವೇಷನ್ ಬೇಕು ಸರ್, ಕನಿಷ್ಠ ವಿದ್ಯಾರ್ಹತೆ ಬೇಕು ಸರ್ ನಮಗೆ.